ಯೂಟ್ಯೂಬ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್. ಈ ಒಂದು ಕರ್ನಾಟಕ ಸರ್ಕಾರ ಡೈರೆಕ್ಟ್ ಜನರಲ್ ಆ್ಯಂಡ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಈ ಒಂದು ಕಚೇರಿಯಿಂದ ಇವರಿಗೆ ಅಂದರೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ನೇಮಕಾತಿ ಬೆಂಗಳೂರು ಈ ಒಂದು ಮಾನ್ಯರಿಗೆ ಒಂದು ದಿನಾಂಕ 4/9/2025 ವಿಷಯ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿ ಮಾಡುವ ಕುರಿತು ಈ ಪತ್ರದ ಸಂಖ್ಯೆ ಈ ರೀತಿ ಆಗಿರ್ತಕ್ಕಂಥದ್ದು. ಈ ಒಂದು ನೋಡಿ, ಪತ್ರದ ಸಂಖ್ಯೆ 1, 2, 3, 4 ಇವುಗಳ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಉಲ್ಲೇಖ ಸಂಖ್ಯೆ 1ರ ಪತ್ರದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ KSRP ಘಟಕದ 1500 ಸ್ಪೆಷಲ್ RPC ಹುದ್ದೆಗಳನ್ನು ಹಾಗೂ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CAR ಅಥವಾ DAR 2000 ಹುದ್ದೆಗಳ ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಿಕೊಳ್ಳಲು ಅನುಮತಿ ನೀಡಿದ್ದು, ಅದರಂತೆ ಇಲಾಖೆಯ ರಿಕ್ತವಿದ ACP ಮತ್ತು ಸ್ಪೆಷಲ್ RCP ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ಉಲ್ಲೇಖ 3 ಮತ್ತು 4ರ ಪತ್ರದ ಕೋರಿಕೆ ಜಿಲ್ಲಾ ಘಟಕವಾರು ಹುದ್ದೆಗಳ ಸಂಖ್ಯೆವಾರು ವಿವರ ಪ್ರಸ್ತಾಪಿಸಲಾಗಿದೆ. ಈ ಮಧ್ಯೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸಂಬಂಧ ಸರ್ಕಾರವು ನೀಡುವ ನಿರ್ಬಂಧದಿಂದಾಗಿ ಈವರೆಗೂ ನೇಮಕಾತಿ ಅಧಿಸೂಚನೆ ಹೊರಡಿಸಿರುವುದಿಲ್ಲ ಅಂತ ಈ ಒಂದು ಪರಿಶಿಷ್ಟ ಜಾತಿ ಈ ಒಳ ಮೀಸಲಾತಿಯ ಗುರುತಿಸಿ ಪರಿಷ್ಕೃತ ರೋಸ್ಟರ್ ಬಿಂದುಗಳನ್ನು ಗುರುತಿಸಿ ಆದೇಶಿಸಿರುತ್ತದೆ. ಈ ಮಧ್ಯೆ ಕೆಲವು ಘಟಕಗಳಲ್ಲಿ ಈ ಹಿಂದೆ ಪ್ರಸ್ತಾಪಿಸಿರುವ ಸಂಖ್ಯಾ ಬೆಲೆಗಳಲ್ಲಿ ಬದಲಾವಣೆಯಾಗಿರುತ್ತದೆ. ಆದ್ದರಿಂದ ಸರ್ಕಾರ ಹೊರಡಿಸಿರುವ ಪರಿಷ್ಕೃತ ರೋಸ್ಟರ್ ಬಿಂದುಗಳ ಅಡಿಯಲ್ಲಿ ಕ್ರೀಡಾ ಮೀಸಲಾತಿ ಸೇರಿದಂತೆ ಸಂಬಂಧಪಟ್ಟ ಘಟಕಗಳಿಗೆ ವರ್ಗೀಕರಣ ಪಡೆದು ಈ ಕೆಳಗಿನ ವೃಂದದ ಹುದ್ದೆಗಳು ಈ ಹಿಂದಿನ ಬ್ಯಾಕ್ಲಾಗ್ ಹುದ್ದೆಗಳನ್ನು ಸೇರಿದಂತೆ ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಮುಂದಿನ ಕ್ರಮಕ್ಕಾಗಿ ಮರು ಹಂಚಿಕೆ ಮಾಡಲಾಗಿರುತ್ತದೆ ಹಾಗೂ ಸಿವಿಲ್ ಮತ್ತು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಘಟಕವಾರು ಹಂಚಿಕೆ ವಿಷಯವನ್ನು ಅನುಬಂಧ ಅ ಮತ್ತು ಆದಲ್ಲಿ ಗುರುತಿಸಲಾಗಿದೆ. ಇಲ್ಲಿ ನೋಡಿ, ಕ್ರಮ ಸಂಖ್ಯೆಗಳು, ಹುದ್ದೆ ಹೆಸರುಗಳು, ಪ್ರಸ್ತುತ ನೇಮಕಾತಿ ಮರು ಹಂಚಿಕೆ ಮಾಡಲಾಗಿರುವ ಹುದ್ದೆಗಳ ಸಂಖ್ಯೆ. ಅದರಲ್ಲಿ ಒಂದನೇದು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂದರೆ DSI ಅಂತ ಕರೀತಾರೆ ಇದಕ್ಕೆ. ಈ ಒಂದು ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕಕ್ಕೇತರ ಒಟ್ಟು ಅಂತಕ್ಕಂಥದ್ದು. ಈ ಹುದ್ದೆಯಲ್ಲಿ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ DSI ಕಲ್ಯಾಣ ಕರ್ನಾಟಕಕ್ಕೆ 5 ಇದೆ, ಕರ್ನಾಟಕೇತರ ಇಲ್ಲಿ 15 ಇದೆ, ಒಟ್ಟು 20 ಹುದ್ದೆಗಳು. ಎರಡನೇದರಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ACP ಕಲ್ಯಾಣ ಕರ್ನಾಟಕಕ್ಕೆ 275, ನಾನ್ ಕಲ್ಯಾಣ ಕರ್ನಾಟಕಕ್ಕೆ 1375, ಟೋಟಲ್ 1600
50. ಮೂರನೇದು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಅಂತ ಕರಿತೇವೆ, ಇದಕ್ಕೂ 614. ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲ ಈ ಪೋಸ್ಟ್ಗಳು, ಇಲ್ಲಿ 614. ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ KSRP ಅಂತ ಕರಿತೇವೆ, ಇಲ್ಲಿ 535, ಇಲ್ಲಿ 1500, ಒಟ್ಟು 2032. ಪೊಲೀಸ್ ಕಾನ್ಸ್ಟೇಬಲ್ KSISF ಅಂತ ಕರಿತೇವೆ, ಇಲ್ಲಿ 340. ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇದೆ, ಇಲ್ಲಿ 340. ಈ ರೀತಿ ಹುದ್ದೆಗಳನ್ನು ವರ್ಗೀಕರಣ ಮಾಡಿರ್ತಕ್ಕಂಥದ್ದು ನಾವು ಅನುಬಂಧ ಅ ಮತ್ತು ಬಾದಲ್ಲಿ ಇವುಗಳನ್ನು ಗುರುತಿಸಲಾಗಿದೆ ಅಂತ. ಈ ಎಲ್ಲ ಪ್ರತಿಗಳನ್ನು ತಮ್ಮ ತಮ್ಮ ಇಲಾಖೆಯ ಪ್ರತಿಯನ್ನು ಹಾಕಿರ್ತಕ್ಕಂಥದ್ದು ಪೊಲೀಸ್ ಮಹಾನಿರ್ದೇಶಕರು CID ಆಂತರಿಕ ಭದ್ರತಾ ವಿಭಾಗ ಬೆಂಗಳೂರು, ಅದೇ ರೀತಿ ಇನ್ನೊಂದು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು KSRPC ಬೆಂಗಳೂರು, ಮತ್ತು ಎಲ್ಲ ಪೊಲೀಸ್ ನಗರ ಪೊಲೀಸ್ ಆಯುಕ್ತರುಗಳಿಗೆ ಮತ್ತು ಎಲ್ಲ ಜಿಲ್ಲಾ ಪೊಲೀಸ್ ಅಧ್ಯಕ್ಷರುಗಳಿಗೆ ಸೇರಿದಂತೆ ಕಮಾಂಡೆಂಟ್ KARPC ಮೈಸೂರು, ಹೀಗೆ ಎಲ್ಲ ಒಂದು ಪ್ರತಿಯನ್ನು ಹಾಕಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಅನುಬಂಧ ಆ ಪ್ರಕಾರ ACP ಹುದ್ದೆಗಳು ಅಥವಾ ರಿಕ್ತ ಸ್ಥಾನದ ವಿವರ, ಕ್ರಮ ಸಂಖ್ಯೆ, ಘಟಕದ ಹೆಸರುಗಳು ಮತ್ತು ಹಂಚಿಕೆ ಮಾಡಲಾಗಿರುವ ಹುದ್ದೆಗಳು ಸಂಖ್ಯೆ, KK ಅಂದರೆ ಕಲ್ಯಾಣ ಕರ್ನಾಟಕ, NKK ಅಂದರೆ ಕಲ್ಯಾಣ ಕರ್ನಾಟಕ, ಒಟ್ಟು ಪೋಸ್ಟಿಂಗ್ಗಳು. ಇಲ್ಲಿ ಬೆಂಗಳೂರು ಸಿಟಿ ಇಲ್ಲಿ ಬಿ ಪ್ಲಾರಿಟ್ ಸಿಟಿ ಅಂತ ಕರಿತೇವೆ, KK ಅಲ್ಲಿ 60 ಇದೆ. ಕಲ್ಯಾಣ ಕರ್ನಾಟಕದಲ್ಲಿ 700, ಟೋಟಲ 760 ಇರ್ತಕ್ಕಂಥದ್ದು. ಅದೇ ರೀತಿ ಮೈಸೂರು ಸಿಟಿ ಇಲ್ಲಿ ಇವೇನು 00 ಡ್ಯಾಶ್ ಇರ್ತಾವಲ್ಲ, ಇವು ಅಲ್ಲಿ ಆ ಕಲ್ಯಾಣ ಕರ್ನಾಟಕದಲ್ಲಿ ಹುದ್ದೆ ಇಲ್ಲ ಅಂತ ಅರ್ಥ. ಇಲ್ಲಿ ಮೈಸೂರು 62, HD ಸಿಟಿ 75. ಇಲ್ಲಿ ಅದೇ ರೀತಿಯಾಗಿ ಬೆಳಗಾವಿ ಸಿಟಿ 29, ಕಲಬುರಗಿಯಲ್ಲಿ 52 ಕಲ್ಯಾಣ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ 5, ಒಟ್ಟು 57. ಕೋಲಾರದಲ್ಲಿ 3, KGF ಕೋಲಾರ ಅಲ್ಲಿ 21, ರಾಮನಗರ 2, ಚಿಕ್ಕಬಳ್ಳಾಪುರ 36, ಮೈಸೂರು 29, ಚಾಮರಾಜನಗರ 17, ಹಾಸನ 8, ಕೊಡಗು 8, 31, ಮಂಡ್ಯ 30, ದಾವಣಗೆರೆ 9, ಚಿತ್ರದುರ್ಗ 11, DK ಮಂಗಳೂರು 11, ಉಡುಪಿ 36, UK ಕಾರವಾರ, ಉತ್ತರ ಕರ್ನಾಟಕ ಕಾರವಾರ 20, ಚಿಕ್ಕಮಗಳೂರು 17, ಬೆಳಗಾವಿ 25, ಗದಗ 20, ಧಾರವಾಡ 18, ಬಿಜಾಪುರ 7, ಬಾಗಲಕೋಟೆ 18, ಕಲಬುರಗಿ 7. ಕಲ್ಯಾಣ ಕರ್ನಾಟಕದಲ್ಲಿ 14, 7, ಒಟ್ಟು 21, ರಾಯಚೂರು 9, 2, 11, ಬೀದರ್ 7, 2, 9, ಕೊಪ್ಪಳ 7, ಇಲ್ಲಿ ಇಲ್ಲ 7, ಯಾದಗಿರಿ 9,
15 24, ಬಳ್ಳಾರಿ 21 8 29, ವಿಜಯನಗರ 96 25 121. ಹೀಗೆ KRP ಮೌಂಟೆಡ್ ಕಂಪ್ನಿ 0 32. ಒಟ್ಟಾರೆ ಕಲ್ಯಾಣ ಕರ್ನಾಟಕದಲ್ಲಿ 27 ಹುದ್ದೆಗಳು, ನಾನ್ ಕಲ್ಯಾಣ ಕರ್ನಾಟಕದಲ್ಲಿ 1375. ಇವೆರಡು ಪ್ಲಸ್ ಮಾಡಿದ್ರೆ = 1650. ಈ ಒಂದು ಹುದ್ದೆಗಳು ACP ಹುದ್ದೆಗಳನ್ನು ಇರ್ತಕ್ಕಂಥದ್ದು, ಈ ರೀತಿ ವರ್ಗೀಕರಣ. ಅದೇ ರೀತಿ ಅನುಬಂಧ ಅದಲ್ಲಿ ಹಂಚಿಕೆ ಮಾಡಲಾಗಿರುವ ಹುದ್ದೆಗಳು ಅಂತಂದರೆ ಸಿಟಿಗೆ ಅನುಗುಣವಾಗಿ ಕಲ್ಯಾಣ ಕರ್ನಾಟಕ CP ಹುದ್ದೆಗಳ ನೇಮಕಾತಿ ಕಲ್ಯಾಣ ಕರ್ನಾಟಕ. ಇಲ್ಲಿ ಹಂಚಿಕೆ ಮಾಡಲಾಗಿರುವ ಹುದ್ದೆಗಳು ಬೆಂಗಳೂರು ಸಿಟಿ 30, ಅದೇ ರೀತಿ ಇದು ಬಳ್ಳಾರಿ ಸಿಟಿ 30, ಬೆಳಗಾವಿ ಇದು ಕಲಬುರಗಿಯಲ್ಲಿ 49, ಹಾಗೆ ಕಡೆ ಕಲಬುರಗಿಯಲ್ಲಿ 114, ರಾಯಚೂರು 64, ಬೀದರ್ 85, ಕೊಪ್ಪಳ 35, ಯಾದಗಿರಿ 27, ಬಳ್ಳಾರಿ 40, ವಿಜಯನಗರ 66, ರೈಲ್ವೇಸ್ 4. ಒಟ್ಟು 614 ಇವುಗಳನ್ನು ಈಗ ತಾನೇ ಆಗಿರ್ತಕ್ಕಂಥ ಒಂದು ಹೊಸ ನೋಟಿಫಿಕೇಷನ್ ಪ್ರಕಾರ ಈ ಒಂದು ಪೊಲೀಸ್ ಹುದ್ದೆಗಳನ್ನು ಯಾರು ಅರ್ಹರಿರ್ತೀರಿ ಅಂಥವರು ತಾವುಗಳನ್ನು ಅರ್ಜಿಗಳನ್ನು ಹಾಕುವ ಮುಖಾಂತರ ತಾವು ಈ ಹುದ್ದೆಗಳನ್ನು ಪಡ್ಕೊಳ್ಬೇಕೆಂದು ಹೇಳುತ್ತಾ ಇವತ್ತು ಈ ಒಂದು ಸಣ್ಣ ಮಾಹಿತಿ ತಮಗೆ ಶೇರ್ ಮಾಡ್ತಾ ಇದ್ದೀನಿ.